ಅರ್ಪಿತಾ ಆಂಟಿ ಕಾಫಿ ತಗೊಂಡು ಬನ್ನಿ. ಕುತ್ಕೊಳ್ಳಿ. ಆರ್ಯನ್ಗೆ ನಮ್ಮ ಮೇಲೆ ಡೌಟ್ ಬಂತು ಅನ್ಸುತ್ತೆ. ಯಾಕೆ ಅಷ್ಟು ಹೆದರ್ಕೋತಾ ಇದ್ದೀರಾ? ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕು ತಾನೆ. ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ನಮ್ಮ ಮನೇಲಿ ನನ್ನ ಇಮೇಜ್ ಯಾವ ಥರ ಇದೆ ಅಂದರೆ ನಾನು ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಶಾಕ್ ಆಗಿಬಿಡ್ತಾರಷ್ಟೇ. ಶಾಕ? ಲವ್ ಮಾಡೋದೇನು ಕ್ರೈಮ್ ಏನ್ರಿ? ಶಾಕ್ ಇನ್ ದ ಸೆನ್ಸ್ ಬೇಜಾರು ಮಾಡ್ಕೊಳ್ತಾರೆ. ನಾನು ಡ್ಯಾಡಿಗೆ ಹೇಳ್ತೀರಾ ಯಾವ ಕೆಲಸನೂ ಮಾಡಲ್ಲ, ಅಂಥದ್ರಲ್ಲಿ ಡ್ಯಾಡಿಗೆ ಹೇಳ್ದೆ ಇಷ್ಟೊಂದು ಮುಂದುವರ್ತಿದ್ದೀನಿ ಅಂತ ಗೊತ್ತಾದರೆ ಡ್ಯಾಡಿನೂ ಮನ್ಸಿಗೆ ತುಂಬ ಹರ್ಟ್ ಮಾಡ್ಕೊಳ್ತಾರೆ. ಒಳ್ಳೆ ಫ್ಯಾಮಿಲಿ ನಿಮ್ಮದು. ಆರ್ಯನ ಮಾತಾಡ್ಸಿದ್ರಾ? ಹಾಂ ಸರ್, ಮಾತಾಡಿಸ್ದೆ. ಕೂತ್ಕೊಳ್ಳಿ. ಆರತಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಸಾಕ್ಷಿ ವಿಷಯನ ನಿಮ್ಮ ಹತ್ರ ಮಾತಾಡಿದ್ರು. ಹಾಂ ಸರ್, ನಿಮ್ಮ ಮತ್ತು ಆರತಿಯವ್ರ ಮಗಳು ಅಂದಮೇಲೆ ಯೋಚನೆ ಮಾಡೋಕ್ಕೇನಿದೆ ಹೇಳಿ. ಅದಕ್ಕೆ ಹ್ಞೂ ಅಂದೆ. ನೀವು ದೊಡ್ಡವರು, ನೀವು ಓಕೆ ಮಾಡಬೇಕು. ಥ್ಯಾಂಕ್ ಯು. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಇಬ್ಬರು ಅಬ್ರಾಡ್ನಲ್ಲಿದ್ದಾರೆ, ಲಂಡನ್ನಲ್ಲಿ. ಹೌದಾ? ಲಂಡನ್ನಿಗೆ ನಾನು ತುಂಬ ಸಲ ಹೋಗಿದ್ದೀನಿ. ಯಾವ ಏರಿಯಾ ಲಂಡನ್ನಲ್ಲಿ? ಅದು ಸೈಡನ್ ಹ್ಯಾಮ್ನಲ್ಲಿದ್ದಾರೆ. ಓ, ಸೈಡನ್ ಹ್ಯಾಮ್ ಅಂದರೆ ಬೆಲ್ಲಿಂಗ್ ಹ್ಯಾಮ್ ಪಕ್ಕದಲ್ಲ? ಹಾಂ, ಹೌದು ಹೌದು. ಏನು ಬಿಸ್ನೆಸ್ ಮಾಡ್ತಿದ್ದಾರೆ ನಿಮ್ಮ ತಂದೆ? ಟೆಕ್ಸ್ಟೈಲ್ಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರೆ. ಓ, ನೈಸ್. ಸೊ ನಿಮ್ಮ ತಂದೆ ತಾಯಿ ನಿಮಗೆ ಹುಡುಗಿ ನೋಡ್ತಾ ಇದ್ದಾರಾ? ಹೌದು ಸರ್, ಅಲ್ಲೇ ಸೆಟಲ್ ಆಗಿರೋ NRI ಹುಡುಗಿರನ್ನ ಹುಡುಕ್ತಾ ಇದ್ದಾರೆ. ಬಟ್ ನನಗೆ NRI ಹುಡುಗಿರು ಇಷ್ಟ ಆಗ್ತಿಲ್ಲ. ನನಗೆ ಇಲ್ಲೇ ಸೆಟ್ಲ್ ಆಗಿರೋ ಇಲ್ಲಿ ಹುಡುಗಿನ ಇಷ್ಟ. ಆರ್ತಿ ಮ್ಯಾಮ್ನ ನನ್ನ ತಾಯಿ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಸಿದ್ದೀನಿ ಸರ್. ಹಾಂ, ಹೇಳಿದ್ದು. ನಿಮ್ಮ ಪೇರೆಂಟ್ಸ್ ಇಲ್ಲಿಗೆ ಯಾವಾಗ ಬರ್ತಾರೆ? ನೀವು ಹ್ಞೂ ಅಂದರೆ ನೆಕ್ಸ್ಟ್ ವೀಕೆ ಕರೆಸ್ತೀನಿ ನಾನು. ಓಕೆ, ನಾನು ಆರತಿ ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಓಕೆ, ನೋ ಪ್ರಾಬ್ಲಮ್. ಸರಿ, ಹಾಗಾದರೆ ನಾನು ಹೊರಡ್ತೀನಿ ಸರ್. ಸರಿ, ನೈಸ್ ಮೀಟಿಂಗ್. ಸೇಮ್ ಹಿಯರ್. ಬರ್ತೀನಿ. ಸೊ ನಿಮ್ಮ ತಂದೆ ಹತ್ರ ಡೈರೆಕ್ಟಾಗಿ ಮಾತಾಡಿದ್ದಾಯ್ತು. ಅವ್ರು ಯಾವಾಗ ಓಕೆ ಅಂತಾರೋ ನನ್ನ ಪೇರೆಂಟ್ಸ್ನ ಆಗಲೇ ಕರೆಸ್ತೀನಿ ನಾನು. ಈಗ ನನ್ನ ಕಡೆಯಿಂದ ಎಲ್ಲ ಕ್ಲಿಯರ್ ಆಗಿದೆ. ಬಾಲ್ ನಿಮ್ಮ ತಂದೆ ಕೋರ್ಟಲ್ಲಿದೆ ಇವಾಗ. ಹಲೋ, ಅಷ್ಟು ಫಾಸ್ಟಾಗಿ ಹೋಗಬೇಡಿ ಅಂತ ನಾನು ಅವತ್ತೇ ಹೇಳಿದ್ನಲ್ಲ. ಆರ್ಯನೂ ಒಬ್ಬ ಹುಡುಗನ್ ನೋಡಿದಾನೆ, ಆದಿತ್ಯನೂ ಒಬ್ಬ ಹುಡುಗನ್ ನೋಡಿದಾನೆ. ಆ ಇಬ್ರು ಹುಡುಗರನ್ನ ನೋಡಿ ಅವರಿಬ್ರನ್ನು ರಿಜೆಕ್ಟ್ ಮಾಡಿ ಆಮೇಲೆ ನಿಮ್ಮ ವಿಷಯನ ಅಪ್ರೂವಲ್ ಮಾಡಬೇಕು. ನನ್ನ ಕಷ್ಟ ನಿಮಗೆಲ್ಲ ಅರ್ಥ ಆಗಬೇಕು. ಇದಕ್ಕೆ ಒಂದು ಸುಲಭವಾದ ಉಪಾಯ ಇದೆ ನನ್ನ ಹತ್ರ. ಏನು? ನೀವು 3 ಜನ ಮದುವೆ ಆಗ್ಬಿಡಿ. ಅಂದ್ರೆ ಹೀಗೆಲ್ಲ ತಮಾಷೆ ಮಾಡಿದ್ರೆ ನಿಮ್ಮನ್ನು ರಿಜೆಕ್ಟ್ ಮಾಡ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಹಾಗೆ ಮಾಡ್ಬಿಟ್ರ ಮತ್ತೆ? ಹಾಗೆ ಬನ್ನಿ ದಾರಿಗೆ. ಸರಿ, ಹೊರಡ್ತೀರಾ ಹಾಗಾದ್ರೆ? ಓಕೆ, ಬಾಯ್. ಬಾಯ್. ಬರಲಾ? ಓ, ಅಲ್ಲಿ ಕಾಫಿ ಕುಡಿತಾ ನನ್ನ ಕಾರ್ ಕೀ ಟೇಬಲ್ ಮೇಲೆ ಇಟ್ಟಿದ್ದೀನಿ ಅಂತ ಕಾಣುತ್ತೆ. ನಾನು ಕೊಡ್ತೀನಿ. ನಿಮ್ಮ ತಂದೆ ಚಿದಂಬರಂ ಹೇಗಿದ್ದಾರೆ ರಂಜಿತ್? ನಿಮ್ಮ ತಂದೆಯವ್ರ ಬಗ್ಗೆ ಕೇಳಿದ್ರೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನೀವು ಚಿದಂಬರಂ ಅವ್ರ ಮಗ ತಾನೆ? ಇಲ್ಲ, ನನ್ನ ತಂದೆ ಅಬ್ರಾಡ್ನಲ್ಲಿದ್ದಾರೆ. ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಖಂಡಿತ ಮಿಸ್ಟೇಕ್ ಮಾಡ್ಕೋತಿಲ್ಲ ರಂಜಿತ್ ಅವರೇ. ನೀವು ನಿಮ್ಮ ತಂದೆ ಚಿದಂಬರಂ ಇಬ್ಬರು ಒಂದ್ಸಲ ನನ್ನ ಆಫೀಸಿಗೆ ಬಂದಿದ್ರಿ, ನೆನಪಿದೆಯಾ? ನಿಮ್ಮ ತಂದೆಯವ್ರ ಮೈನಿಂಗ್ ಕಂಪ್ನಿಗೆ ಸೂರ್ಯ ಅವರು ಸ್ಟೇ ತಂದಿದ್ರು. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ನಿಮ್ಮ ತಂದೆ ನಮ್ಮ ಆಫೀಸಿಗೆ ಬಂದಿದ್ರು. ಆ ಪೇಪರ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಟ್ರೆ ನನಗೆ 10 ಲಕ್ಷ ಕೊಡ್ತೀನಿ ಅಂತ ಡೀಲ್ ಕೊಟ್ಟಿದ್ರು, ನೆನಪಿದೆಯಾ? ಸಾಕ್ಷಿಗೆ ಇದನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ನೋಡ್ತಿದ್ದೀರಾ? ಹೆದರಬೇಡಿ, ಅವಳು ನಾನು ಯಾವ ವಿಷಯನೂ ಹೇಳಲ್ಲ. ಸಾಕ್ಷಿನ ಲವ್ ಮಾಡ್ತಿದ್ದೀರಾ?
ಅಥವಾ ಡವ್ ಮಾಡ್ತಿದ್ದೀರಾ? ನೀವು ಸಾಕ್ಷಿನ ಮದುವೆನಾದರೂ ಆಗಿ ಅಥವಾ ನಂಬಿಸಿ ಮೋಸನಾದರೂ ಮಾಡಿ ಅದ್ರ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಅದು ನಿಮ್ಮ ಪರ್ಸ್ನಲ್ ವಿಷಯ. ನಾನು ನಿಮ್ಮ ತಂದೆ ಚಿದಂಬರಂನ ಮೀಟ್ ಮಾಡಬೇಕು. ನಾಳೆ ಮೀಟ್ ಮಾಡ್ತೀನಿ. ಅವ್ರಿಗೆ ಹೇಳಿ. ಸಾಕ್ಷಿ ಬಂದರು. ಏನು ಅರ್ಪಿತಾ ಆಂಟಿ ನಿಮ್ಮ ಹತ್ರ ಮಾತಾಡ್ತಾ ಇದ್ರು? ಏನಿಲ್ಲ, ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಷ್ಟೇ. ಹೌದಾ? ಸಾರಿ, ಆರ್ಯ ಬೇರೆ ನೀರು ಕೇಳ್ದ, ಲೇಟ್ ಆಯ್ತು. ತಗೊಳ್ಳಿಕ್ಕಿ. ಹಾಂ, ಥ್ಯಾಂಕ್ ಯು. ಬರ್ತೀನಿ. ಬಾಯ್. ಡ್ಯಾಡ್, ಆ MLA ಸೂರ್ಯ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಡ್ಯಾಡ್. ಹೌದು, ನಾನು ಅವ್ರನ್ನ ಮೀಟ್ ಆಗೋದಕ್ಕೆ ಮುಂಚೆ ಅವನಿಗೆ ಡೌಟ್ ಇತ್ತು ಅಂತ ಕಾಣುತ್ತೆ. ಬಟ್ ಮೀಟ್ ಆಗಿ ಮಾತಾಡಿದ್ಮೇಲೆ ಡೌಟ್ ಎಲ್ಲ ಕ್ಲಿಯರ್ ಆಗಿ ಸೂಪರಾಗಿ ಮಾತಾಡ್ಸಿದ್ರು ನನ್ನ. ಅಬ್ಬಾ, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಗೋಯ್ತು. ನೀನು ಆರ್ಯನನ್ನು ಆಕ್ಸಿಡೆಂಟ್ ಮಾಡಿಸಿದ ಮೇಲೆ ಎಲ್ಲಿ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು ಅಂತ ಅನ್ಕೊಂಡಿದ್ದೆ. ಒಳ್ಳೇದಾಯ್ತು ಬಿಡು. ಆರ್ಯನು ಚೆನ್ನಾಗಿ ಮಾತಾಡ್ಸಿದ್ನಾ? ಹೌದು ಡ್ಯಾಡ್, ಅವನು ಸ್ಕೂಲಿಗೆ ಬಂದು ಬೈದ್ನಲ್ಲ, ಅದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಅವನೇ ಸರಿಯಾಗಿ ವಿಚಾರಿಸಿ ನನ್ನ ಬೈದ ಅನ್ನೋ ಥರ ಮಾತಾಡಿದೆ. ಅದನ್ನ ಕೇಳಿ ಅವನು ಫುಲ್ಲು ಸಾಫ್ಟ್ ಆಗ್ಬಿಟ್ಟ. ಸಾರಿ ಕೇಳ್ದ. ಆದ್ರೆ ಡ್ಯಾಡ್, ನಾನು ನಿಮ್ಮ ಮಗ ಅನ್ನೋ ವಿಷಯ ಆ ಮನೇಲಿ ಒಬ್ಬರಿಗೆ ಗೊತ್ತಾಗೋಯ್ತು. ಇಡೀ ಗೇಮ್ ನಿಂತಿರೋದು ನೀನು ನನ್ನ ಮಗ ಅಲ್ಲ ಅಂತ ಆ ಮನೆಯಲ್ಲಿ ಎಲ್ಲರೂ ಅಂದ್ಕೊಂಡಿರೋದ್ರ ಮೇಲೆ. ಈಗ ನೀನು ನನ್ನ ಮಗ ಅಂತ ಆ ಮನೆಯಲ್ಲಿ ಗೊತ್ತಾಗೋಗ್ಬಿಟ್ರೆ ಎಲ್ಲ ಉಲ್ಟಾ ಹೋಗ್ಬಿಡುತ್ತೆ. ರಂಜಿತ್, ಯಾರಿಗೆ ಹೇಗೆ ಗೊತ್ತಾಯ್ತು? ಆ MLA ಸೂರ್ಯನ್ಗೆ ಸೆಕ್ರೆಟರಿ ಕಮ್ ಕೇರ್ ಟೇಕರ್ ಥರ 20 ವರ್ಷಗಳಿಂದ ಆ ಮನೇಲಿದ್ದಾಳಲ್ಲ ಅರ್ಪಿತಾ ಅಂತ, ಅವಳಿಗೆ. ಹೇಗೆ? ಡ್ಯಾಡ್, ಒಂದು 6 ತಿಂಗಳ ಹಿಂದೆ ಮೈನಿಂಗ್ ಡೀಲ್ ಬಗ್ಗೆ ಮಾತಾಡೋದಕ್ಕೆ ನಾವು MLA ಸೂರ್ಯ ಅವ್ರ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಸೂರ್ಯ ನಿಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅದೇ ಡೀಲ್ನ ಅರ್ಪಿತಾ ಅನ್ನೋರ ಹತ್ರ ಮಾತಾಡಿದ್ವಿ. ನೆನಪಿದ್ಯಾ? ಅರ್ಪಿತಾ, ನಿಮ್ಮ ಬಾಸ್ MLA ಸೂರ್ಯ ನನ್ನ ಮೈನಿಂಗ್ ಕಂಪ್ನಿಗೆ ಕ್ಲಿಯರೆನ್ಸ್ ಕೊಡೋಕ್ಕಾಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಎಲ್ಲ ಥರದಲ್ಲೂ ಹೇಳಿ ನೋಡಿದೆ, ಆದರೆ ಅವರು ಕೇಳ್ತಾ ಇಲ್ಲ. ನೀವು ಮನಸ್ಸು ಮಾಡಿದರೆ ಅಪ್ರೂವಲ್ ಮಾಡಿಸ್ಬೋದು. ಇಲ್ಲ ಸರ್, ಇದ್ರ ಬಗ್ಗೆ ನೀವು ನನ್ನ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಸೂರ್ಯ ಅವ್ರ ಹತ್ರನೇ ನೇರವಾಗಿ ಮಾತಾಡಿ. ನೋಡಿ ಮ್ಯಾಮ್, ನಮ್ಮ ಡ್ಯಾಡು ನಿಮ್ಮ ಸೂರ್ಯ ಅವ್ರ ಹತ್ರ ಎಲ್ಲ ಥರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಯ್ತು, ಬಟ್ ಅವ್ರು ಕೇಳ್ತಿಲ್ಲ. ನೀವು ಈ ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿಸ್ಕೊಟ್ರೆ ನಿಮಗೆ ಕಮಿಷನ್ ಕೊಡ್ತೀವಿ ನಾವು. ನೋಡಿ, ನನ್ನ ಹತ್ರ ಇದನ್ನೆಲ್ಲ ಮಾತಾಡಕ್ಕೆ ಬರಬೇಡಿ. ಸೂರ್ಯ ಅವ್ರು ಏನು ಹೇಳ್ತಾರೋ ಅದೇ ಫೈನಲ್. ಅವ್ರಿಗೆ ಗೊತ್ತಿಲ್ಲ ನಾನು ಯಾವ ಕೆಲಸನೂ ಮಾಡಲ್ಲ. ಪ್ಲೀಸ್, ನೀವು ಇನ್ನೊಂದ್ಸಲ ಅವ್ರ ಹತ್ರನೇ ಮಾತಾಡಿ. ಆ ಅರ್ಪಿತಾ ಇಷ್ಟು ದಿನ ಆದ ಮೇಲೂ ಅದನ್ನ ಅಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾಳ. ಇಷ್ಟೊತ್ತಿಗಾಗಲೇ ಆ ಸೂರ್ಯನಿಗೆ ಎಲ್ಲ ವಿಷಯ ಗೊತ್ತಾಗಿ ಹೋಗಿರತ್ತೆ. ನನ್ನ ಪ್ಲಾನ್ ಎಲ್ಲ ಮಣ್ಣು ಪಾಲಾಗತ್ತೆ. ನೀವೇನು ಟೆನ್ಷನ್ ಮಾಡ್ಕೊಬಿಡಿ ಡ್ಯಾಡ್. ಅರ್ಪಿತಾನೆ ನನ್ನ ಹತ್ರ ಹೇಳಿದ್ದು ನಾನು ನಿಮ್ಮ ಮಗ ಅನ್ನೋ ವಿಷಯನ ಸೂರ್ಯನ್ಗೆ ಹೇಳಲ್ಲ ಅಂತ. ನಾನು ಸಾಕ್ಷಿನ ಯಾಕೆ ಮದುವೆ ಮಾಡ್ಕೊತಿದ್ದೀನಿ ಅನ್ನೋ ವಿಷಯ ಮೋಸ್ಟ್ಲಿ ಅವಳಿಗೆ ಗೊತ್ತಿರಬೇಕು ಡ್ಯಾಡ್. ಮತ್ತೆ ಆ ಸೂರ್ಯನಿಗೆ ಈ ವಿಷಯ ಎಲ್ಲ ಹೇಳಲ್ಲ ಅಂತ ಯಾಕಂದ್ಲು? ನನ್ಗನ್ಸೋ ಪ್ರಕಾರ ಆ ಮನೆಯಲ್ಲಿ ಅವಳಿಗೆ ಅವಮಾನ ಆಗೋ ಥರದ್ದು ಏನೋ ಆಗಿದೆ ಡ್ಯಾಡ್, ಅದಕ್ಕೆ ಹಾಗಂದಿದ್ದಾಳೆ. ಅವಳು ಆ ಮನೆಯಲ್ಲೇ ಇದ್ಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾಳೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅವಳು ನಮ್ಮ ಕಡೆ ಬರೋದಕ್ಕೆ ರೆಡಿ ಇದ್ದಾಳೆ ಅನಿಸುತ್ತೆ. ನಿಮ್ಮ ತಂದೆ ಹತ್ರ ಮಾತಾಡಬೇಕು, ನಾಳೆ ಬರ್ತೀನಿ ಅಂದ್ಲು. ಡ್ಯಾಡಿ, ಆರ್ಯಂಗ್ ಬೇಜಾರಾಗಬಾರ್ದು ಅಂತ ಅವ್ನ ಫ್ರೆಂಡ್ನ ಭಾನುವಾರ ನೋಡೋದಕ್ಕೆ ಒಪ್ಕೊಂಡಿದ್ದೀನಿ. ಹೌದಾ? ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ಅವನ್ನೇ ನನ್ ಮದ್ವೆ ಆಗ್ಬೇಕು ಅಂತೆಲ್ಲ ಫೋರ್ಸ್ ಮಾಡೋ ಹಾಗಿಲ್ಲ. ಖಂಡಿತ ಇಲ್ಲ ಸಾಕ್ಷಿ. ಇನ್ನು ಆರ್ಯ ತೋರಿಸಿದ ಹುಡುಗನ ನೋಡು, ಮಾತಾಡ್ಸು. ಇಷ್ಟ ಆದ್ರೆ ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಆದಿತ್ಯ ತೋರಿಸಿದ ಹುಡುಗನು ನೋಡು, ಆರತಿ ಅಮ್ಮನು ನಿನ್ನ ಜೊತೆಗೆ ಬರ್ತಾರೆ. ಆ ರಂಜಿತ್ ನನಗೆ ಇಷ್ಟ ಆದ. ಫಸ್ಟ್ ಟೈಮ್ ಅವನನ್ನ ಸ್ಕೂಲ್ನಲ್ಲಿ ನೋಡಿದಾಗ ಅವನ ಬಗ್ಗೆ ಹೆಚ್ಚು ತಿಳ್ಕೊಳಕ್ಕಾಗಿರಲಿ. ಆದರೆ ಇವತ್ತು ಅವನ ಬಿಹೇವಿಯರ್ ನೋಡಿ ನಾನು ತುಂಬ ಇಂಪ್ರೆಸ್ ಆದ. ಜೆಂಟ್ಲ್ಮನ್ ಅಂತ ಅನ್ನಿಸ್ತಾ.
ಕಾಫಿ ಸರ್. ಥ್ಯಾಂಕ್ ಯು. ಒಂದು ನಿಮಿಷ ಅರ್ಪಿತಾ. ಸರ್, ಸ್ವಲ್ಪ ಹೊತ್ತಿಗೆ ಮುಂಚೆ ರಂಜಿತ್ ಅಂತ ಬಂದಿದ್ರಲ್ಲ, ಅವ್ರ ಬಗ್ಗೆ ನಿನ್ಗೆ ಏನನ್ಸುತ್ತೆ? ಅರ್ಥ ಆಗಲಿಲ್ಲ. ನಮ್ಮ ಸಾಕ್ಷಿಗೆ ಅವ್ನು ಹೇಗಿರ್ತಾರೆ? ಆರತಿ ಅವರು ಅವ್ನು ಒಳ್ಳೆ ಹುಡುಗ ಅಂತ ಹೇಳಿದ್ರು. ಆರತಿ ಅವರೇ ಆ ಹುಡುಗನ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅದ್ರ ಬಗ್ಗೆ ಇನ್ನೊಬ್ರನ್ನ ಕೇಳೋ ಅಗತ್ಯ ಇಲ್ಲ ಅನ್ಸುತ್ತೆ. ಅವ್ರು ಯಾವುದೇ ವಿಷಯದ ಬಗ್ಗೆ ನಿರ್ಧಾರ ತಗೊಂಡ್ರು ತುಂಬ ಡೀಪಾಗಿ ಯೋಚನೆ ಮಾಡಿರ್ತಾರೆ. ಭಾನುವಾರ ನಮ್ಮ ಆರ್ಯನ್ ನೋಡೋ ಹುಡುಗನ ಬದಲು ಸಾಕ್ಷಿಗೆ ಈಗ ಬಂದು ಹೋದ್ರಲ್ಲ ಆ ಹುಡುಗನ್ನೇ ನೋಡ್ಬೋದು ಅಂತ ನಂಗೂ ಅನ್ಸುತ್ತೆ. ಅರ್ಪಿತಾ ಆಂಟಿ, ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಯಾಕಮ್ಮ? ಒಳ್ಳೆ ಸಜೆಷನ್ ಕೊಡ್ತಾ ಇದ್ದೀರಾ. ಅದಕ್ಕೆ ನನ್ ಮನ್ಸಲ್ಲಿ ಏನಿದೆ ಅದನ್ನೇ ನೀವು ಹೇಳ್ತಾ ಇದ್ದೀರಾ. ಡ್ಯಾಡಿ, ಅರ್ಪಿತಾ ಆಂಟಿ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಸಮಯಕ್ಕೆ ತಕ್ಕ ಬದಲಾಗ್ಲೇಬೇಕಲ್ವಾ? ಒಳ್ಳೆ ಬದಲಾವಣೆ ಅರ್ಪಿತಾ. ಎಕ್ಸ್ಕ್ಯೂಸ್ ಮೀ, ಯಾರಾದ್ರೂ ಇದ್ದೀರಾ? ಯಾರು? ಅನುಷಾ, ಬಾಮ ಒಳಗೆ. ಯಾಕಲ್ಲೇ ನಿಂತ್ಕೊಂಡ್ಬಿಟ್ಟೆ? ಅದು ಮನೇಲಿ ಯಾರು ಕಾಣಿಸ್ಲಿಲ್ಲ, ಅದಕ್ಕೆ. ನನ್ನ ಮಗ ಅಮ್ಮ ಇಬ್ರು ಮಾರ್ಕೆಟಿಗೆ ಹೋಗಿದ್ದಾರೆ. ಬಾ ಒಳಗೆ ಬಾ. ಅಯ್ಯೋ, ಇದನ್ನೆಲ್ಲ ಯಾಕೆ ಆಂಟಿ ತರಕ್ ಹೋದ್ರಿ? ಪರವಾಗಿಲ್ಲ, ತಗೋ. ಥ್ಯಾಂಕ್ಸ್ ಆಂಟಿ. ಆರ್ಯ ಹೇಗಿದ್ದಾನೆ? ಅವನ ನೋಡಕ್ ಹೋಗಿದ್ಯಾ? ನಾವು ಈಸ್ ಓಕೆ ಆಂಟಿ. ಸ್ವಲ್ಪ ಪೇನ್ ಅಂತ ಹೇಳ್ತಿದ್ರು. ನಮ್ಮನೆ ಅಡ್ರೆಸ್ ಯಾರು ಕೊಟ್ರು ನಿನ್ಗೆ? ಆರ್ಯ ಅವರೇ ಕೊಟ್ರು ಆಂಟಿ. ನಿಮ್ಮಿಬ್ರು ಪರಿಚಯ ಎಷ್ಟು ದಿನದಿಂದ? ಕಾಲೇಜಲ್ಲವಾಯ್ತಾ? ಅಯ್ಯೋ, ಖಂಡಿತ ಇಲ್ಲ ಆಂಟಿ. ನಿಮ್ ಮಗ ಯಾವಾಗ್ಲೂ ಸಿಡ್ಸಿಡ ಅಂತಿರ್ತಾರೆ. ಯಾವ ಹುಡ್ಗಿ ಕಂಡೇನೂ ಆಗಲ್ಲ. ಅವ್ರಿಗೆ ಯಾವ ಹುಡ್ಗಿ ಲವ್ ಮಾಡಕ್ಕೂ ಸಾಧ್ಯನೇ ಇಲ್ಲ. ಹೌದಾ? ಮತ್ ನೀನ್ ಹೇಗೆ ಅವನ್ನ ಲವ್ ಮಾಡ್ದೆ? ಅದೇನೋ ಗೊತ್ತಿಲ್ಲ ಆಂಟಿ. ನಿಮ್ಮ ಮಗನ ಕೋಪದ ಸ್ವಭಾವ ತುಂಬ ಇಷ್ಟ ಆಯಿತು. ಅವ್ರ ಜೊತೆ ಹೇಗೆ ಲವ್ ಆಯಿತು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಲವ್ ಸ್ಟೋರಿ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ತಂದೆ ಮದುವೆಗೆ ಒಪ್ಪಿಗೆ ಕೊಟ್ರಾ? ಅದಕ್ಕೆ ನೀವೇ ಕಾರಣ ಆಂಟಿ. ನಾನು ಕಾರಣನಾ? ಅದೇಗೆ? ನನಗೆ ನೀವಿಬ್ರು ಇಷ್ಟಪಡ್ತಿರೋದು ಗೊತ್ತಾಗಿದೆ ಮೊನ್ನೆ ಹಾಸ್ಪಿಟಲ್ಲಿ. ಅದು ನಿಜ ಆಂಟಿ. ನಮ್ಮಿಬ್ರು ಲವ್ ಸಕ್ಸಸ್ ಆಗೋದಕ್ಕೆ ನೀವೇ ಇಂಡೈರೆಕ್ಟಾಗಿ ಕಾರಣ ಆದ್ರಿ. ಹೇಗೆ? ನಮ್ಮ ತಂದೆಗೆ ನೀವು ಸೂರ್ಯ ಅವ್ರು ಬೇರೆ ಬೇರೆ ಆಗಿದ್ದಿದ್ದು ಗೊತ್ತಿತ್ತು. ಅದಕ್ಕೆ ಕಾರಣ ಅರ್ಪಿತಾ ಅವ್ರು ಅಂತಲೂ ಗೊತ್ತಿತ್ತು. ನಮ್ಮ ತಂದೆಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ ಆಂಟಿ. ಆರ್ಯ ಅವ್ರು ನಂಗೆ ಸಿಗಲ್ಲ ಅಂತ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೆ. ನನ್ನ ಉಳಿಸ್ಕೊಳ್ಳೋಕ್ಕೆ ನಮ್ಮ ತಂದೆ ಒಂದು ಕಂಡೀಷನ್ ಹಾಕಿದ್ರು. ನೀವು ಆ ಮನೆಗೆ ವಾಪಸ್ ಬಂದು ನಂಗೆ ಅತ್ತೆ ಸ್ಥಾನ ತುಂಬೋದಾದ್ರೆ ಮಾತ್ರ ನಂಗೆ ಆ ಮನೆಗೆ ಸೊಸೆಯಾಗಿ ಕಳಿಸ್ತೀನಿ ಅಂತ ಹೇಳಿದ್ರು. ಹೌದಾ? ಯಾಕಾಗಂದ್ರು ನಿಮ್ಮ ತಂದೆ? ನನಗೆ ತಾಯಿ ಇಲ್ಲ ಆಂಟಿ. ನಾನು ಚಿಕ್ಕವಳಿರ್ಬೇಕಂದ್ರೆ ನಮ್ಮ ತಾಯಿ ಹೊರಟೋದ್ರಂತೆ. ಅದಕ್ಕೆ ನೀವು ಆ ಮನೆಗೆ ಬಂದರೆ ನಿಮ್ಮಿಂದ ನಂಗೆ ತಾಯಿ ಪ್ರೀತಿ ಸಿಗುತ್ತೆ ಅಂತ ನಮ್ಮ ತಂದೆ ಅಭಿಪ್ರಾಯ. ಹಾಸ್ಪಿಟ್ಲಲ್ಲಿ ನೀವು ಆರ್ಯನ್ ಕೇರ್ ತಗೋತಾ ಇದ್ದಿದ್ದು ನೋಡಿ ನಮ್ಮ ತಂದೆ ಹೇಳಿದ್ ನನಗೂ ಸರಿ ಅನಿಸ್ತು. ನೀನೇನು ಬೇಜಾರು ಮಾಡ್ಕೊಳ್ಬೇಡ. ನಿನಗೆ ತಾಯಿ ಇಲ್ಲ ಅನ್ನೋ ಕೊರತೆ ಕಾಡ್ತಾ ಇರೋ ಹಾಗೆ ನಾನು ನಿನ್ನ ನೋಡ್ಕೋತೀನಿ. ಥ್ಯಾಂಕ್ಸ್ ಆಂಟಿ. ನಮ್ಮ ತಂದೆ ಹಾಕಿದ ಕಂಡೀಷನ್ ನಾನು ಒಪ್ಕೊಂಡ ಮೇಲೇ ನಾನು ಮತ್ತೆ ಆರ್ಯನ್ ಮೀಟ್ ಮಾಡೋಕ್ಕೆ ಬಿಟ್ಟಿದ್ದು. ಆದರೆ ಇದಕ್ಕೂ ಮುಂಚೆ ಆರ್ಯ ನಿಮ್ಮ ಹೆಸರು ಕೇಳಿದ್ರೇ ಹೊರಗೆ ಬೀಳ್ತಿದ್ರು. ನಿಮ್ಮನ್ನ ಮನೆಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಕ್ಕೆ ನಿಮ್ಮ ಜೊತೆ ಮದುವೆನೇ ಬೇಡ ಅನ್ನೋಷ್ಟು ಮಟ್ಟಿಗೆ ಕೋಪ ಮಾಡ್ಕೊಂಡ್ಬಿಟ್ರು. ನಿಮ್ಮನ್ನ ಕರ್ಸ್ಕೊಳ್ಳೋದ್ರ ಬಗ್ಗೆ ಆರ್ಯನ್ ಹೇಗೆ ಒಪ್ಸೋದು ಅಂತ ತುಂಬ ಟೆನ್ಷನ್ ಆಗೋಗಿತ್ತು. ಆದರೆ ಹಾಸ್ಪಿಟ್ಲಲ್ಲಿ ಆರ್ಯ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದನ್ನ ನೋಡಿ ಜೀವ ಬಂದಂಗೆ ಆಯಿತು. ನಿನಗೆ ಮಾತ್ರ ಅಲ್ಲಮ್ಮ, ಆರ್ಯ ಹಾಸ್ಪಿಟಲ್ ನನ್ನ ಹತ್ರ ಮಾತಾಡಿದಾಗ ನನಗೂ ಜೀವ ಬಂದಾಗಾಯಿತು. ಕಳೆದ 20 ವರ್ಷದಿಂದ ಇದೇ ಕೊರಗಿನಲ್ಲಿ ಕೊರಗ್ತಾ ಇದ್ದೆ. ಜೀವನ ಪರ್ಯಂತ ಆರ್ಯ ನನ್ನ ಹತ್ರ ಮಾತಾಡಿಸೋಣ ಇಲ್ವೋ ಅನ್ನೋ ಚಿಂತೆಲೇ ಇದ್ದೆ. ಆದರೆ ದೇವರು
ಆರ್ಯ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದನ್ನ ದೂರ ಮಾಡಿ ನನ್ನನ್ನು ಕಾಪಾಡ್ದ. ನಿಮ್ಮ ಜೊತೆ ನನ್ನನ್ನು ಕಾಪಾಡ್ದ ಆಂಟಿ. ಅವತ್ತು ಆರ್ಯ ನಿಮ್ಮ ಜೊತೆ ಮಾತಾಡ್ತೇ ಹೋಗಿದ್ದಿದ್ರೆ ನಮ್ಮಪ್ಪ ಈ ಮದುವೆಗೆ ಒಪ್ತಾನೆ ಇರಲಿಲ್ಲ. ಬಿಡು, ಆ ಮಾತು ಯಾಕೀಗ? ಎಲ್ಲ ಸುಖಾಂತ್ಯ ಆಯ್ತಲ್ಲ. ಎಲ್ಲಿ ಆಂಟಿ, ಸುಖಾಂತ್ಯ ಅಂತ ಆದ್ರೆ ನಮ್ಮ ಮದುವೆ ದಿನಾನೇ ನೀವಿನ್ನ ಮನೆಗೆ ಶಿಫ್ಟ್ ಆಗಬೇಕು. ಆ ವಿಷಯ ಮಾತಾಡೋಣ ಅಂತಾನೆ ಇಲ್ಲಿಗೆ ಬಂದೆ. ನೀವ ಮನೆಗೆ ಬಂದ್ರೆ ನಮ್ಮ ಮದ್ವೆನೂ ಫಿಕ್ಸ್ ಆಗುತ್ತೆ. ಇದಾ ನಿನ್ ಚಿಂತೆ? ಏನು ಯೋಚನೆ ಮಾಡಬೇಡ. ಸಾಕ್ಷಿ ಮದುವೆ ಟೈಮಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ಆಂಟಿ ಅಂತ ಯಾಕೆ ಕರಿತಾ ಇದೆಯಾ? ನೀನು ನಮ್ಮ ಮನೆಗೆ ಸೊಸೆ ಆಗಳು, ನನ್ನ ಅತ್ತೆ ಅಂತ ಕರಿ. ಅದು ನಿಮ್ಮನ್ನ ಅತ್ತೆ ಅಂತ ಕರೆದ್ರೆ ಸಾಕ್ಷಿಯವರು 6 ತಿಂಗಳು ಮದುವೆ ಮುಂದಕ್ಕೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವಳು ನಿನಗೆ ತಮಾಷೆ ಮಾಡಿದ್ಲು ಕಣೆ. ನಿನಗೆ ಈಗಲೇ ಅತ್ತೆ ಅಂತ ಕರೆಯೋಕ್ಕಾಗ್ತಿದ್ರೆ ನನ್ನ ಅಮ್ಮ ಅಂತ ಕರಿ. ಆಯ್ತು ಅಮ್ಮ. ಜೋಬಾ, ನಿನ್ ಜೊತೆ ಶಾಪಿಂಗ್ ಬರ್ಬೇಕಂದ್ರೆ ಈ ಆಟೋ ಗಿಟೋ ಸಾಲಲ್ಲ, ದೊಡ್ಡ ಲಾರಿನ ತರಬೇಕು ಅನ್ಸುತ್ತೆ. ಹಾಕ್ತೀನಿ ನೋಡಿ ತಲೆ ಮೇಲೆ. ಹಿಂದಿನ ಕಾಲದಲ್ಲಿ ಸಾಮಾನ್ ತರ್ಬೇಕಂದ್ರೆ ಎತ್ತಿನ ಗಾಡಿ ಮಾಡ್ಕೊಂಡು ಹೋಗೋರಂತೆ. ಮೋಸ್ಟ್ಲಿ ನೀನ್ ನನ್ನೇ ಎತ್ತಿನ ಗಾಡಿ ಅನ್ಕೊಂಡು ಈ ಲೆವೆಲ್ಗೆ ಲಗೇಜ್ ಕೊಟ್ಟಿದ್ದಲ್ಲ. ಸಾಕ್ ಸುಮ್ನೆ ಕೂತ್ಕೋತಿಯಾ? ಈಗಿನ ಕಾಲದ ಹುಡುಗರು ಏನ್ ಗೊತ್ತೇನೋ, ನೋಡೋಕೆ 6 ಪ್ಯಾಕು 7 ಪ್ಯಾಕು, ಅವರಿಗೆ ಸಿಗರೆಟ್ ಪ್ಯಾಕ್ ಎತ್ತಕ್ ಮಾತ್ರ ಶಕ್ತಿ ಇರುತ್ತೆ, ಬೇರೆ ಯಾವ್ದಕ್ಕೂ ಪ್ರಯೋಜನನೇ ಇರಲ್ಲ. ಅಲ್ಲೋ, ನಮ್ ಜಿಮ್ಮಿಗೆ ಬಂದು ನೋಡು, ಈ ಕಾಯಲ್ಲಿ 50 kg, ಈ ಕಾಯಲ್ಲಿ 50 kg, ಒಟ್ಟು 100 kg ಎತ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ಕೊಟ್ಟಿರೋದನ್ನ ನ್ಯಾಯವಾಗಿ ಎತ್ಕೊಂಡ್ ಬಾ ಸಾಕು. ಎತ್ಕೊಂಬರೋದಲ್ಲ ಪ್ರಾಬ್ಲಮ್ಮು. ನೀ ಅಂಗಡಿ ಹತ್ರ ಹೋಗ್ಬಿಟ್ಟು ಈ ಹೀರೆಕಾಯಿ ಯಾಕೆ ಹಿಂಗಿದೆ, ಈ ನುಗ್ಗೆಕಾಯಿ ಯಾಕೆ ಹಂಗಿದೆ, ಈ ಕುಂಬಳಕಾಯಿ ಯಾಕೆ ಹಿಂಗಿದೆ ಅಂತ ಹೇಳ್ತಿಯಲ್ಲ, ಅದು ಪ್ರಾಬ್ಲಮ್ಮು. ಟೊಮೆಟೊ ಯಾಕೆ ಮಿತ್ತಿಗಿದೆ ಅಂತ ಕೇಳ್ತೀಯ. ಪಾಪ ಅವನೇನು ಟೊಮೆಟೊನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಯಾವನೋ ಬೆಳೀತಾನೆ, ಇವನ್ ತಂದು ಮಾಡ್ತಾನೆ. ಮೋಸ್ಟ್ಲಿ ನೀನ್ ಹಿಂಗೆ ಚೌಕಾಸಿ ಮಾಡಿ ಮಾಡಿ ಆ ಸೂರ್ಯನ ನಮ್ಮಮ್ಮನ ಗಂಟಾಗ್ತದೆ ಅನ್ಸುತ್ತೆ. ಹೇಯ್, ನಾನು ನಿಮ್ಮ ಅಜ್ಜಿ ಸಲಿಗೆ ಕೊಟ್ಟಿದ್ದೀನಿ ಅಂತ ಏನೇನೋ ಮಾತಾಡ್ಬೇಡ. ನಾನು ಎಲ್ಲ ಕಡೆ ಚೆನ್ನಾಗಿ ಹುಡುಕಿನೇ ಸೂರ್ಯ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು. ಅವ್ರು ತುಂಬಾ ಒಳ್ಳೆಯವರು ಕಣೋ. ಆರ್ತಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಏನೋ ಕೆಟ್ಟಗಳಿಗೆ ಇಬ್ರು ಬೇರೆ ಆದ್ರು. ಅವ್ರ ಬಗ್ಗೆ ಯಾವತ್ತೂ ತಪ್ಪಾಗಿ ಮಾತಾಡ್ಬಾರ್ದು ನೀನು. ಈಗ ಬಾಯಿ ಮುಚ್ಕೊಂಡು ನಡಿ. ಶೋಭಾಡರ್ಲಿ, ಈ ಗಾಡಿ ನೋಡಿದ್ರೆ ಮನೆಗೆ ಯಾರೋ ಬಂದಂಗಿದೆಯಲ್ಲ. ನಂದವ್ದಂತೂ ಅಲ್ಲ, ಯಾವ್ದೋ ಹೊಸ ಫಿಗರೇ ಇರ್ಬೇಕು. ತರ್ಲೇ ಬಿಟ್ಟಿದೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಗೆ ನಡಿ. ಹಾಯ್ ಅಜ್ಜಿ. ಹಾಯ್ ಆದಿತ್ಯ. ಯಾರು ನೀವು? ಇವಳು ಅನುಷಾ ಅಂತ, ಆರ್ಯನ ಮದುವೆ ಆಗ್ತಿರೋ ಹುಡುಗಿ. ಓ, ಕಮಿಷನರ್ ಅವ್ರ ಮಗಳು. ಕಮಿಷನರ್ ಮಗಳ? ಓ, ಅಂದ್ರೆ ಕಮಿಷನರ್ ಸಾಹೇಬ್ರು ನಂಗೆ ರಿಲೇಶನ್ಶಿಪ್ ವಯಸ್ಸಲ್ಲಿ ಮಾವ ಆಗ್ಬೇಕು. ಮೇಡಮ್ ಕೂತ್ಕೊಳ್ಳಿ ಮೇಡಮ್. ಅಯ್ಯೋ, ಏನ್ ಮೇಡಮ್ ಅಂತ ಕರಿತಾ ಇದ್ದೀರಾ? ನಾನು ನಿಮ್ ಬ್ರದರ್ನ ಮದ್ವೆ ಆಗ್ತಿರೋಳು. ನೀವ್ ನಂಗೆ ಅನುಷಾ ಅಂತಾನೆ ಕರಿಬೋದು. ಓಕೆ ಅನುಷರೇ, ಕೂತ್ಕೊಳ್ಳಿ. ಅಮ್ಮ ಕಾಫಿ ಟೀ ಏನಾದ್ರು ಕೊಟ್ಟ? ಕೊಟ್ಟೆ ಕಣೋ. ನೀ ಕೂತ್ಕೊಳ್ಳಿ. ನೀವ್ ಇಷ್ಟೊಂದು ಉಪಚಾರ ಮಾಡ್ತಿರೋದ್ ನೋಡಿದ್ರೆ ಒಂಥರ ಮುಜುಗರ ಆಗ್ತಿದೆ. ನಿಮ್ ತಂದೆ ಕಮಿಷನರ್ ಅಲ್ವಾ, ಅದಕ್ಕೆ ಅವ್ರ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ. ಅವತ್ತು ನಾನು ಕಾಪಾಡಿದ್ದು ನಮ್ಮ ಬಾಸ್ ಚಿದಂಬರಂ ಮತ್ತು ನಿಮ್ಮ ತಂದೆಯವರು. ಅವತ್ತು ಅವರಿಬ್ರು ಕಾಲ್ ಮಾಡದೇ ಇದ್ದಿದ್ರೆ ನಿಮ್ಮ ಬಾಯ್ ಫ್ರೆಂಡು ನನ್ನ ತಂಗಿ ಜೊತೆ ಮಾತಾಡಿದ್ದಕ್ಕೆ ಅದು ಯಾವ ಕೇಸ್ ಆಗ್ತಿದ್ನೋ ಏನೋ. ನೀವೊಂದ್ ವಿಷಯ ತಪ್ಪು ತಿಳ್ಕೊಂಡಿದ್ದೀರಾ ಆದಿತ್ಯ ಅವರೇ. ಯಾವ ವಿಷಯ ಅನುಷಾ ಅವರೇ? ನೀವ್ ರಿಲೀಸ್ ಆಗೋದಿಕ್ ಕಾರಣ ಸೂರ್ಯ ಅವರು. ಸೂರ್ಯ ಅವರು ನನ್ನ ರಿಲೀಸ್ ಮಾಡಿಸಿದ್ರ? ಹೌದು ಅದೇ, ಅನುಷಾ ಹೇಳ್ತಿರೋದು ನಿಜ. ಸೂರ್ಯ ಅವ್ರು ಅವತ್ತು ನನ್ನ ಹತ್ರ ಹೇಳಿದ್ರು. ಅವತ್ತು ಸೂರ್ಯ ಅವರು ನಿಮ್ ಪರವಾಗಿ ನಮ್ಮ ತಂದೆ ಹತ್ರ ಮಾತಾಡಿದಕ್ಕೆ ನಮ್ಮ ತಂದೆ ಆರ್ಯಂಗ್ ಹೇಳಿ ನಿಮ್ಮನ್ನ ರಿಲೀಸ್ ಮಾಡಿಸಿದ್ದು. ಅಂದ್ರೆ ನನ್ನ ಬಾಸ್ ಚಿದಂಬರಂ ಹೇಳಿದ್ದಕ್ಕಲ್ಲ ನನ್ನ ಬಿಟ್ಟಿದ್ದು? ಖಂಡಿತ ಅಲ್ಲ. ಅವತ್ತು ಚಿದಂಬರಂ ಅವ್ರು ಕಾಲ್ ಮಾಡಿದ್ರು. ಅವ್ರು ಹೇಳಿದಕ್ಕೆ ಬಿಡಕ್ಕಾಗಲ್ಲ ಅಂತ ನಮ್ಮ ತಂದೆ ಕಾಲ್ ಕಟ್ ಮಾಡಿಬಿಟ್ರು. ಅವತ್ತು ಸೂರ್ಯ ಅವರು ನಮ್ಮ ತಂದೆ ಕಾಲ್ ಮಾಡಿ ತುಂಬಾ ಹೊತ್ತು ಮಾತಾಡಿದ್ರು. ನೀವು ಅವ್ರಿಗೆ ಚೆನ್ನಾಗಿ ಗೊತ್ತು, ನೀವು ಆ ಥರ ಗಲಾಟೆ ಎಲ್ಲ ಮಾಡ್ಕೊಳ್ಳಲ್ಲ ಅಂತಾನೂ ಹೇಳಿದ್ರು. ಅದಕ್ಕೆ ನಮ್ಮ ತಂದೆ ನಿಮ್ಮನ್ನ ರಿಲೀಸ್ ಮಾಡಿಸೋ ತೀರ್ಮಾನಕ್ಕೆ ಬಂದಿದ್ದು. ಹೌದಾ? ನೋಡಿದ್ಯಾ ಆದಿ, ನೀನು ಸೂರ್ಯ ಅವ್ರ ಮೇಲೆ ಎಷ್ಟೊಂದು ದ್ವೇಷ ಇಟ್ಕೊಂಡಿದ್ದೆ. ಆದ್ರೆ ಅವರು ಈಗಲೂ ನಿನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಕಣೋ.
ನಿನ್ನ ಬಗ್ಗೆ ತುಂಬ ಕೇರ್ ತಗೊಳ್ತಾರೆ. ಸಾರಿ ಮಮ್ಮಿ, ಎಷ್ಟೋ ಸಲ ಸೂರ್ಯವ್ರ ಬಗ್ಗೆ ಮಾತಾಡಿ ನಿಮ್ಗೆ ತುಂಬ ಹರ್ಟ್ ಮಾಡಿದ್ದೀನಿ. ಹೋಗ್ಲಿ ಬಿಡು. ನೀನು ಈ ಮಾತನ್ನ ಸೂರ್ಯರ ಮುಂದೆ ಹೇಳಿದಿದ್ರೆ ಅವ್ರು ತುಂಬ ಸಂತೋಷ ಪಡ್ತಾರೆ. ಟೈಮ್ ಬಂದಾಗ ಹೇಳ್ತೀನಿ.